ನಿಮಿಷ ಚಾಲೆಂಜಿಗೆಲ್ಲ ಅವ್ರು ಕರ್ಸಿದ್ದೀನಿ. ನೀವು ಒಂದು ಮಾತು ಕೇಳಲ್ಲ ಅಂದ್ಮೇಲೆ ಬೇಡ ಬಿಡು, ಮಾತಾಡೋಕೆ ಹೋಗಲ್ಲ. ಒಂದು ನಿಮಿಷ ಕರ್ಸಿದ್ದೀನಿ, ನಿಮಗೋಸ್ಕರ ಕರ್ಸಿದ್ದೀನಿ, ನಿಮಗೋಸ್ಕರ ಮಾತ್ರ ಕರ್ಸಿದ್ದೀನಿ. ನಾನು ಇವತ್ತು ಒಂದು ನಿಮಿಷ ಸಮಾಧಿಯಿಂದ ಎರಡೇ ಮಾತು ಕೇಳಿ. ಇವತ್ತು ಎಷ್ಟೇ ಸಂಕಷ್ಟ ಬಂದು ಅವ್ರ ಮನೆಯಲ್ಲಿ ಅವ್ರ ತಂದೆ ಮೇಡಮ್ ನೀವು ಏನೋ ಧಾರವಾಡಕ್ಕೆ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ನನ್ನ ಸಿನಿಮಾ ಅಲ್ಲ, ನಾನು ಇರಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮೆಲ್ಲರಿಗೂ ಅವ್ರು ಸಿಗಬೇಕು ಅಂದ್ರೆ ಇದೇ ಒಂದು ಒಬ್ಬ ನಿರ್ಮಾಪಕ ಕಾರಣ. ಮಾತಾಡ್ತಾರೆ, ನಿಮ್ಮ ಲಕ್ಷ್ಮವರು ಮಾತಾಡ್ತಾರೆ. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತು ಕನ್ನಡ ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಇವತ್ತು ಹಿಂದೆ ನಾನು ಸಾರಥಿ ಮಾಡಿದಾಗ ನಾನು ಎಷ್ಟು ಕಷ್ಟ ಅನುಭವಿಸಿದೆ. ಇವತ್ತು ಎಲ್ಲರೂ ಕೈ ಹಿಡಿದ್ರಿ. ಇವತ್ತು ಸಾರಥಿನೆಲ್ಲ ಯಾವ ಮಟ್ಟಕ್ಕೆ ತಗೊಂಡೋಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಮಾಡಿ ಯಾವ ಮಟ್ಟಕ್ಕೆ ಅದೇ ರೀತಿ ಈ ಒಂದು ಸಿನಿಮಾ ಮಾಡಿ ಏನು ನೀವು ಕೂಗ್ತಾ ಇದ್ದಾರೆ ರಚ್ಚು ರಚ್ಚು ಅಂತ. ಈ ನಂಬರ್ 1 ಸೂಪರ್ ಸ್ಟಾರ್ ಏನಾಗಿದ್ದಾರೆ ಅವ್ರು ಇನ್ನೂ ಎತ್ತರ ಬೆಳಿತಾರೆ. ಇವತ್ತು ಅದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಜನವರಿ 23 ಹಿಂದೆ ನೀವು ಯಾವ ರೀತಿ ಸಾರಥಿ ಸಿನಿಮಾ ನೋಡಿದ್ರೆ ಅದೇ ರೀತಿ ಲ್ಯಾಂಡ್ ಆರ್ಡರ್ನಲ್ಲಿ ರಾಗಡ್ ಲುಕ್ನಲ್ಲಿ ನಿಮ್ಮ ಡಿಂಪಲ್ ಲೇಡಿ ಸೂಪರ್ ಸ್ಟಾರ್ ರಚ್ಚು ಕಾಣ್ತಾರೆ. ಅದೇ ರೀತಿ ದುನಿಯಾ ವಿಜಯ್ ಅವರು ಇವತ್ತು ಅವರು ಎಂದು ಮಾಡಿದಂತ ಪಾತ್ರನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಬಿ ಶೆಟ್ಟಿ ಅವರು, ನೀವು ಯಾರಾದರೂ ಅವರ ಲುಕ್ ಅನ್ನು ನೋಡಿದ್ರೆ ರಾಜ್ಬಿ ಶೆಟ್ಟಿ ಅವರು ಎಂದು ಕಾಣದಂತ ಒಂದು ಲುಕ್ ಅಲ್ಲಿ ಕಾಣ್ತಾರೆ. ಇವತ್ತು ಅದನ್ನು ಈ ಸಿನಿಮಾ ನೋಡಿ ಜನವರಿ 23ಕ್ಕೆ ನಾವೆಲ್ಲರೂ ಸಿನಿಮಾ ಥಿಯೇಟರ್ ಹೋಗಿ ನೋಡಿ ಆಚರಿಸಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.